ಈ ಹೂವು ಎಷ್ಟು ಚೆನ್ನಾಗಿದೆ ನೋಡು. ಈ ಕಲರ್ ಎಷ್ಟು ಚೆನ್ನಾಗಿದೆ. ಅದು ಅತ್ತೆ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಇಲ್ಲಿ ಬಂದೆ. ಏನು? ಅವತ್ತು ಇಂಟರ್ವ್ಯೂನಲ್ಲಿ ನಿಮ್ ಗ್ರಂಥ ಪಾರಾಯಣ ಮಾಡಿದೀನಿ ಅಂತ ಹೇಳಿದ್ನಲ್ಲ, ಅದು ಸುಳ್ಳು. ಸುಳ್ಳ? ಆ ರೀತಿ ಹೇಳ್ದ ಇದ್ರೆ ನೀವ್ ಈ ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಮಾವಯ್ಯನೇ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು. ಸ್ವಲ್ಪ ತಡೆಯತ್ತೆ, ಇನ್ನೊಂದು ಸುಳ್ಳು ಹೇಳಿದೀನಿ. ಅದು ನಿಮ್ ಮಗಳಿಗೆ ಸಂಬಂಧಪಟ್ಟಿದ್ದು. ಏನು? ಹೌದು, 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ರಾತ್ರಿ ಸರಿಯಾಗಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಮ್ಮ ಹೌಸ್ ಓನರ್ ಮಗಳು ಸುಜಾತಾನ ಅನಿವಾರ್ಯ ಕಾರಣಗಳಿಂದ ತಪ್ಕೋಬೇಕಾ ಬಂತು. ಸೌಮ್ಯ, ಅದಕ್ಕೆ ಮುಂಚೆನೆ ಆಗ್ಲಿ ಆಮೇಲೆ ಆಗ್ಲಿ ಬೇರೆ ಯಾರನ್ನು ಯಾವತ್ತೂ ತಪ್ಕೊಂಡಿಲ್ಲ. ಶಟ್ ಅಪ್. ಆ ಚಾಮುಂಡೇಶ್ವರಿ ಹತ್ರ ಚಾಲೆಂಜ್ ಮಾಡಿ ಒಬ್ಬ ಅನಾಮಧೆಯನ್ನ ಅಳಿಯನ್ನಾಗಿ ಮಾಡ್ಕೊಂಡೆ. ನಿನಗ ಆಸ್ತಿ ಪಾಸ್ತಿ ಇಲ್ಲದೆ ಹೋದ್ರು ಸ್ವಚ್ಛವಾದ ಚರಿತ್ರೆ ಇದೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ಪ್ಲೀಸ್ ನನ್ನ ಮಾತು ಕೇಳಿ. ಹೇಳಿದ್ದೆ ಸಾಕು, ಇನ್ನೇನು ಹೇಳ್ಬೇಕಾಗಿಲ್ಲ. ನನಗ್ ದ್ರೋಹ ಮಾಡಿರೋರು, ನನ್ನ ಸಿದ್ಧಾಂತನ ಪಾಲಿಸ್ತಾ ಇರೋರು, ನನ್ನ ಮನೆ ಹೊಸಲು ತುಳಿಯೋಕ್ಕೂ ಯೋಗ್ಯತೆ ಇಲ್ಲ. ತಕ್ಷಣ ಈ ಮನೆಯಿಂದ ಹೊರಟೋಗು. ಅತ್ತೆ, ನೀನಾಗ ನೀನೇ ಮರ್ಯಾದೆಯಿಂದ ಈ ಮನೆಯಿಂದ ಆಚೆ ಹೋಗ್ತೀಯಾ, ಇಲ್ಲ ನಾಗಣ್ಣನ ಕರೆದು ನೀನ್ ಕತ್ ಹಿಡ್ದು ಆಚೆ ತಳಿಸ್ಬೇಕಾ? ನಾಗಣ್ಣ, ಅದಲ್ಲ ಅತ್ತೆ, ನನ್ನ ಮಾತು ಕೇಳಿ ದಯವಿಟ್ಟು. ಅಮ್ಮವ್ರೆ, ಈ ದಗಲ್ಬಾಜಿನ ಕತ್ ಹಿಡ್ದು ಆಚೆ ತಳ್ಳು. ಯಾಕೆ ಸರ್, ಯಾವ್ದಾದ್ರು ಸ್ಪಾಟು ಕನಸಿಗೆ ಬಂತ? ಇಲ್ಲ, ಅಳಿಮೈನ್ ತಲೆಯಲ್ಲಿ ನಟ್ಟು ಲೂಸ್ ಆದಾಗಿದೆ. ಅವನಿಗವನೇ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಕಾಣಿಸ್ತಾ ಇದೆ. ನಾನು ಹೋಗಿ ಆ ನೆಟ್ ನ ಸ್ವಲ್ಪ ಟೈಟ್ ಮಾಡ್ಬೇಕಾಗಿದೆ. ಅಳಿಮಯ್ಯ, ಒಬ್ನೇ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆಫೀಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಏನಿಲ್ಲ ಮಾವಯ್ಯ, ಫ್ಯಾಮಿಲಿನಲ್ಲಿ ಮಾಡಬಾರ್ದು ಪಾಪ ಮಾಡ್ಬಿಟ್ನಲ್ಲ ಅಂತ. ಪಾಪ ಮಾಡೋದಕ್ಕೆ ತಾನೇ ನೀನ್ ಇರೋದು. ಮಾವಯ್ಯ, ಪಾಪ ಅಂದ್ರೆ ಆ ಪಾಪ ಅಲ್ಲ. ಪಾಪ ಪಾಪ ಅದಕ್ಕೇನೀಗ? ಅತ್ತೆ ಹತ್ರ ಗ್ರಂಥ ಓದಿದೀನಿ ಅಂತ ಸುಳ್ಳು ಹೇಳಿದ್ನಲ್ಲ. ಹೇಳಿದ್ರೇನಂತೆ? ಇರೋ ನಿಜನ ಇದ್ದಾಗೆ ಅತ್ತೆ ಹತ್ರನು ನನ್ನ ಹೆಂಡತಿ ಹತ್ರ ಹೇಳಿದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ? ನೀನ್ ಹೇಳಿದ ತಕ್ಷಣ ತಾಯಿ ಮಗಳಿಬ್ರು ಸೇರ್ಕೊಂಡು ನಿನ್ ಬಾಯಲ್ಲಿರೋ 32 ಹಲ್ಲುಗಳನ್ನು ಕೆಳಗೆ ಉದುರಿಸ್ತಾರೆ. ಈಗಲೇ ನೀರ್ ಕುಡಿಬೇಡ. ನಿನ್ ಕೈ ಕಾಲು ಸೊಂಟನ ಸ್ವಲ್ಪ ಸೊಡ್ಲ ಮಾಡ್ತಾರೆ. ಅಲ್ಲಿಗೆ ಬರ್ತಾ ಇದ್ದೀನಿ. ಭಿಕ್ಷೆಗೆ ಪಾತ್ರೆನು ಕೊಡದೆ ಆಚೆಗೆ ದಬ್ತಾರೆ. ಅದಕ್ಕೋಸ್ಕರ ಎದುರ್ಕೊಂಡು ಸುಳ್ಳು ಹೇಳ್ತಾ ಎಷ್ಟು ದಿನ ಸಂಸಾರ ಮಾಡಕ್ಕಾಗುತ್ತೆ? ಅದು ಅಲ್ದೆ ಗಂಡ ಹೆಂಡತಿರ ಮಧ್ಯೆ ಯಾವ ಮುಚ್ಚುಮರೆನೇ ಆಗ್ಲಿ ಸುಳ್ಳು ಕಪಟನೇ ಆಗ್ಲಿ ಇರಬಾರ್ದು ಮಾವಯ್ಯ. ನೀನ್ ಹೇಳೋದು ನಾನು ಒಪ್ಕೋತೀನಿ. ಆದ್ರೆ ನಾವಿಬ್ರು ಹಳೆ ಕಾಲದ ಬಿಚ್ಚೋಲೆ ಗೌರಮ್ಮನೋ ಸೀತೆನೋ ಸಾವಿತ್ರಿನೋ ಅನಸೂಯನೋ ಮದುವೆ ಮಾಡ್ಕೊಂಡಿದ್ರೆ ಈ ಸುಳ್ಳು ವಂಚನೆ ಕಪಟ ಯಾವ್ದು ಬೇಕಾಗಿರ್ಲಿಲ್ಲ. ನೀನು ಮದುವೆ ಮಾಡ್ಕೊಂಡ್ರೆ ಯಾರನ್ನ? ನನ್ನ ಮಗಳನ್ನ ಕಣಯ್ಯ. ಆದ್ರೇನಂತೆ, ಅವಳು ಓದಿದಾಳ, ನಾನು ಓದಿದ್ದೀನಿ. ಓದಿದ್ದೀರಾ ನಿಜ, ಆದ್ರೆ ಏನ್ ಓದಿದ್ದೀರಾ? ಇಂಗ್ಲಿಷು, ಎಕನಾಮಿಕ್ಸು, ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್. ಜೀವನದ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಲೌಕಿಕದ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಹ್ಯಾಪಿಯಾಗಿ ಸಂಸಾರ ಮಾಡೋದ್ರ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಅದಕ್ಕೆ ನಾನು ಬದುಕೋಕ್ ಬೇಕಾಗಿರೋ ಎಲ್ಲವನ್ನೂ ಓದಿರೋನು. ಸಂಸಾರದಲ್ಲಿ ಬರೋ ಏಟು ಎದುರೇಟು ತಿಂದಿರೋ ಅನುಭವಿಸ್ತ ನಾನು. ನನ್ನ ಮಾತನ್ನು ಕೇಳು. ನೀವೇನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ನಿಮ್ ಮಗಳನ್ನ ಪ್ರೀತಿಸಿ ಲಾಲ್ಸಿ ಮುದ್ದು ಮಾಡಿ ಗಂಡಿನ ಜೊತೆ ಹ್ಯಾಕ್ ಸುಖವಾಗಿ ಸಂಸಾರ ಮಾಡ್ಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ತೀನಿ. ಅಳಿಮಯ್ಯ, ನೀನ್ ತುಂಬಾ ಆಶಾವಾದಿ ಕಣಯ್ಯ. ಇಜ್ಜಿಲ್ದ ಹಾಲಿನ ತೊಳಿಬೇಕು ಅಂತ ಹೊರಟಿದ್ದೀಯಾ, ಅದು ನಿನ್ ಮೂರ್ಖತನ. ಹಾಲು ಕಪ್ಪಾಗುತ್ತೀಯ ಹೊರತು ಇಜ್ಜಿಲು ಬೆಳ್ಳಗಾಗೋದಿಲ್ಲ. ಅಂದ್ರೆ ನಾನ್ ಹೆಂಡತಿ ಹತ್ರ ಸುಳ್ಳು ಹೇಳೋದು ಒಂದೇ ದಾರಿ ಅಂತೀರಾ? ಅದು ಸುಳ್ಳಲ್ಲಪ್ಪ, ಅಗತ್ಯ ಬಿದ್ದಾಗ ಸಂಸಾರದಲ್ಲಿ ಹೇಳ್ಬೇಕಾಗಿರೋ ಲೌಕಿಕ ಜ್ಞಾನ. ಮಾವಯ್ಯ, ನೀವ್ 1000 ಹೇಳಿ, ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ಹೆಂಡತಿರ ಹತ್ರ ಸುಳ್ಳು ಹೇಳ್ಬಾರ್ದು. ಅನುಭವಕ್ಕೂ ಆವೇಶಕ್ಕೂ ತುಂಬಾ ದೂರ ಇದೆ ಕಣಯ್ಯ. ನಾನು ನನ್ನ 25 ವರ್ಷ ಸರ್ವಿಸ್ ನಲ್ಲಿ ಹೆಂಗಸರ ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅರ್ದು ಶೋಧಿಸಿ ಕುಡಿದು ಬಿಟ್ಟಿದ್ದೀನಿ. ಅದನ್ನೇ ನೀನು ಅಲ್ಲಿಗಳಿತಾ ಇದ್ದೀಯ ನೋಡು. ನೀನು ನಿನ್ನ ಸಿದ್ಧಾಂತಕ್ಕೆ ಕಟ್ಟಿಬಿದ್ದು ಸಂಸಾರ ಮಾಡೋದಾದ್ರೆ ಅದು 6 ತಿಂಗಳು ಕೂಡ ನೆಟ್ಗಿರೋದಿಲ್ಲ. ಹೌದಾ? ನೀವ್ ಹೇಳೋ ಪ್ರಕಾರನೇ ಹೆಂಡತಿರ ಹತ್ರ ಸುಳ್ಳು ಹೇಳಿ ಮುಚ್ಚು ಮರೆ ಕಪಟದಿಂದ ಸಂಸಾರ ಮಾಡ್ತೀನಿ ಅನ್ನೋದಾದ್ರೆ ಅದು 3 ತಿಂಗಳು ಕೂಡ ನೆಟ್ಗಿರಲ್ಲ. ಆದ್ರೆ ನಿನ್ನ ಸಿದ್ಧಾಂತನೇ ಕರೆಕ್ಟ್ ಅಂತೀಯಾ? ಎಸ್, 100ಕ್ಕೆ 100 ಪಾಲು ನನ್ನ ಸಿದ್ಧಾಂತನೇ ಕರೆಕ್ಟ್. ಗುಡ್. ನೀನ್ ನಂಬಿರೋ ಸಿದ್ಧಾಂತದ ಪ್ರಕಾರ ನೀನ್ ಹೋಗು, ನಾನ್ ನಂಬಿರೋ ಸಿದ್ಧಾಂತದ ಪ್ರಕಾರ ನಾನು ಹೋಗ್ತೀನಿ. ಇನ್ನು 6 ತಿಂಗಳಿಗೆ ಟೈಮ್ ತಗೋ. ನಿನ್ನ ಸಂಸಾರದಲ್ಲಿ ಆಗಬಾರ್ದು ಅನಾಹುತ ಆಗಿ ನೊಂದು ಬೆಂದು ಮಾವಯ್ಯ, ನೀನ್ ನಂಬಿರೋ ಸಿದ್ಧಾಂತನೇ ಕರೆಕ್ಟ್ ಅಂತ ಈ ಪಾದಕ್ಕೆ ಬೀಳ್ತೀಯ. ಸಾಧ್ಯನಿಲ್ಲ. ಅದೇ 6 ತಿಂಗಳಲ್ಲಿ ನಾನ್ ಅನ್ಯೋನ್ಯತೆಯಿಂದ ಸಂಸಾರ ಮಾಡೋದನ್ನ ನೀವೇ ಕಣ್ಣಾರ ನೋಡಿ ಅಳಿಮಯ್ಯ ನಿನ್ ಸಿದ್ಧಾಂತನೇ ಕರೆಕ್ಟ್ ಅಂತ ನೀವೇ ನನ್ನ ಹತ್ರ ಬರ್ತೀರಾ. ಸರಿ, ಈ ಅವಧಿಯಲ್ಲಿ ನಾನು ಎಲ್ಲಿ ಏನೇ ಮಾಡ್ಲಿ ನನ್ನ ಹೆಂಡತಿಗಾಗ್ಲಿ ನಿನ್ನ ಹೆಂಡತಿಗಾಗ್ಲಿ ನೀನು ಹೇಳ್ಬಾರ್ದು. ನೆವರ್. ಓಕೆ? ಓಕೆ. ಹಾಯ್, ನನಗಿಂತ ಮುಂಚೆನೆ ಬಂದು ಕೂತ್ಬಿಟ್ಟಿದ್ಯಾ?
ಈಗಿನ ಕಾಲದಲ್ಲಿ ಗಂಡಸರಿಗಿಂತ ಹೆಂಗಸರೆಷ್ಟು ಅಡ್ವಾನ್ಸ್ ಆಗಿರ್ತಾರೆ ಅನ್ನೋದಕ್ಕೆ ನೀನೇ ಉದಾಹರಣೆ. ತಲೆ ತಗ್ಗಿಸ್ಕೊಂಡು ಕೈನಲ್ಲಿ ಹಾಲಿಂಗ್ ಗ್ಲಾಸ್ ಹಿಡ್ಕೊಂಡು ನಾಚ್ಕೊಂತ ಒಳಗಡೆ ಎಂಟ್ರಿ ಕೊಡೋದಲ್ಲ ಓಲ್ಡ್ ಸ್ಟೈಲ್. ಇಟ್ಸ್ ಓಕೆ. ಈಗ ಡೈರೆಕ್ಟ್ ಪಾಯಿಂಟ್ ಬರೋಣ. ಸೌಮ್ಯ, ಇದು ನಿನ್ನ ಜೀವನದಲ್ಲಿ ನಡೀತಾ ಇರೋ ಮೊದಲನೇ ರಾತ್ರಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆನೂ ಇರಬಾರ್ದು. ಆದ್ರಿಂದ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಮುಖ್ಯವಾದ ಘಟನೆನ ನಿನ್ನ ಹತ್ರ ಹೇಳ್ತೀನಿ. ಗಮನ ಇಟ್ಟು ಕೇಳು. 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಮ್ಮ ಹೌಸ್ ಓನರ್ ಮಗಳು ಸುಜಾತನ ಅನಿವಾರ್ಯವಾಗಿ ನಾನು ಅಪ್ಕೋಬೇಕಾ ಬಂತು. ಅಷ್ಟೇ. ಅದಾದ್ಮೇಲೆ ನನ್ನ ಜೀವನದಲ್ಲಿ ಯಾವತ್ತೂ ಅವಳನ್ನ ಮನಸ್ಸಲ್ಲೂ ನೆನೆಸ್ಕೊಂಡಿಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗಾಗ್ಲೇ ನನ್ನ ಮನೆಯಿಂದ ಒದ್ದು ಆಚೆ ಕಟ್ಟಿಬಿಟ್ಟಿದ್ರು. ಈಗ ಹೇಳು ಸೌಮ್ಯ, ನಾನ್ ಮಾಡಿದ ತಪ್ಪಿಗೆ ಏನಾದ್ರೂ ಶಿಕ್ಷೆ ಕೊಡ್ತೀಯಾ, ಇಲ್ಲ ಹೋದ್ರೆ ಹೋಗ್ಲಿ ಅಂತ ಕ್ಷಮಿಸ್ಬಿಡ್ತೀಯಾ? ಹೇಳು ಸೌಮ್ಯ. ಇದು ಬೇರೆ ಏನ್ರಿ ಇದು? ನನ್ ಪಾಸ್ಟ್ ಹಿಸ್ಟ್ರಿನೆಲ್ಲ ಕೇಳಿದಿಲ್ಲ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೋಡ್ರಿ, ನಿಮ್ ಗತ ವೈಭವದ ಕತೆ ಹೇಳಿ ನನಗೆ ಬೋರ್ ಹೊಡಿಸ್ಬೇಡಿ. ಪಾಸ್ಟ್ ಇಸ್ ಪಾಸ್ಟ್, ಫರ್ಗೆಟ್ ಇಟ್. ಅಬ್ಬಾ, ನನ್ ಫ್ಲಾಶ್ ಬ್ಯಾಕ್ ಎಲ್ಲ ಪುಷ್ ಬ್ಯಾಕ್ ಆಗಿ ಬಿಸಾಕ್ಬಿಟ್ಟೆ. ನಾವು ಐ ಆಮ್ ವೆರಿ ವೆರಿ ಹ್ಯಾಪಿ. ಅಬ್ಬಾ, ಏನ್ರಿ ಇಷ್ಟು ಹೊರಟಾಗಿ? ನೋಡು, ಅಪ್ಪಿಗೆ ಹೊರಟಾಗಿ ಆಕಳಿಗೆ ಲೈಟ್ ಆಗಿರ್ಬೇಕು ಅಂತಾರೆ. ಅಬ್ಬಾ, ಓಕೆ, ನಿನಗೋಸ್ಕರ ಸ್ವಲ್ಪ ಲೂಸ್ ಮಾಡ್ಕೋತೀನಿ. ಅಬ್ಬಾ, ನೋಡಿ ಆ ಗ್ರಂಥ ಕೊಡಿ. ಇದ್ರಲ್ಲಿ ನಮ್ಮ ಮಮ್ಮಿ ಏನ್ ಬರ್ತಿದಾರ ಗೊತ್ತಾ? ಆಗ ಅಪ್ಕೊಳ್ಳೋದು ಅಂತ ಬರ್ತಿದಾರಾ? ಅಲ್ಲ ರೀ, ಗಂಡ ಹೆಂಡತಿ ಕರೆಕ್ಟ್ ಆಗಿ 10 ಗಂಟೆ 30 ನಿಮಿಷಕ್ಕೆ ನಿದ್ದೆ ಮಾಡ್ಬೇಕು ಅಂತ. ಅದೆಲ್ಲ ಮಾಮೂಲ್ ರಾತ್ರಿಗೆ. ಇವತ್ತು ನಮ್ಮ ಮೊದಲನೇ ರಾತ್ರಿ, ಅಂದ್ರೆ ಶಿವರಾತ್ರಿ. ನೋ ಸ್ಲೀಪ್. ನೋಡಿ, ಈಗ ಕರೆಕ್ಟ್ ಆಗಿ 10ವರೆಗೆ ನಾವು ನಿದ್ದೆ ಮಾಡ್ತಿದೀವೋ ಇಲ್ವೋ ಅಂತ ಇಂಟರ್ಕಮ್ ನಲ್ಲಿ ಮಮ್ಮಿ ಮಾತಾಡ್ತಾರೆ. 10 ಕಾಲು ಅಂದ್ರೆ ಇನ್ನು ಉಳಿದಿರೋದು 15 ನಿಮಿಷ. ಅಯ್ಯೋ, ಅಷ್ಟ್ರಲ್ಲಿ ನಾವು ಸ್ವರ್ಗ ಇರ್ಬೇಕು. ಪ್ರೇಮ ಜಿಂದಾಬಾದ್. ಇದು ಫಸ್ಟ್ ಗೇರ್ಗೆ ಎಲ್ಲ ಹೋಗುತ್ತೆ, ಬರೀ ಟಾಪ್ ಗೇರ್ಗೆ ಹಾಕ್ಬೇಕು. ಬ್ರೇಕು ಏನ್ ಬೆಳಗ್ಗೆ ಜಗ್ಗ ಓಡಿಸ್ತಾ ಇದೀಯಾ? ಬರೀ ವ್ಯಾನ್ ಮಾತ್ರ ಓಡಿಸ್ತೀನಿ ಅನ್ಕೊಂಡಿದ್ದೀರಾ? ಯಾವ ಗಾಡಿ ಸಿಕ್ಕಿದ್ರು ಚೆನ್ನಾಗಿ ಓಡಿಸ್ತೀನಿ. ಮಾವ ಎಲ್ಲಿ? ಜಾಗಿಂಗ್. ಎಲ್ಲಿ? ಮಾವ ಮಾವ, ಓಳಿಯ ನೀನಾ? ಇದೇನ್ ಮಾವ? ಜಾಗಿಂಗ್. ಜಟ್ಕ ಗಡಿಲ್ಲ. ಜಾಗಿಂಗ್ ಯಾಕೆ ಮಾಡ್ತಾರೆ ಹೇಳು? ಬಾಡಿ ಎಕ್ಸರ್ಸೈಸ್ಗೆ. ನಾನು 25 ವರ್ಷದಿಂದ ಈ ಗಾಡಿ ಒಳಗೇನೆ ಜಾಗಿಂಗ್ ಮಾಡ್ತಾ ಇರೋದು. ಯಾಕೆ ಗೊತ್ತಾ? ಇದ್ರಲ್ಲಿ ಜಾಗಿಂಗ್ ಮಾಡಿದ್ರೆ ಬಾಡಿಗೆ ಎಕ್ಸರ್ಸೈಸು, ಗಾಡಿಗೆ ಎಕ್ಸರ್ಸೈಸು, ಬ್ರೇಕ್ಗೂ ಎಕ್ಸರ್ಸೈಸು, ಕುದುರೆಗೂ ಎಕ್ಸರ್ಸೈಸು. ಅದರಿಂದ ನಿಮ್ಮ ಅತ್ತೆಗೆ ನಾನು ಜಾಗಿಂಗ್ ಮಾಡಿ ಸಮಾಧಾನ ಆಗುತ್ತೆ. ಅತ್ತೆಗೆಲ್ಲಾದ್ರೂ ಈ ವಿಷಯ ಹೇಳ್ಬಿಟ್ಟಿಯಾ, ಮನೆ ಮುಳುಗೋಗುತ್ತೆ. ಮನೆ ಯಾಕೆ ಮುಳುಗೋಗುತ್ತೆ ಮಾವ? ನೀವೆಲ್ಲದಕ್ಕೂ ಭಯ ಪಡ್ತಾ ಇದ್ದೀರಾ. ನನ್ ನೋಡಿ, ನನ್ ಹೆಂಡತಿ ಹತ್ರ ಎಲ್ಲಾ ನಿಜನೂ ಹೇಳಿ ಸತ್ಯಮೇವ ಜಯತೆ ಅಂತ ನಿರೂಪಿಸ್ಬಿಟ್ಟೆ. ಅದ್ಯಾಕೆ ನಿರೂಪಿಸಿದೆ? ನನ್ ರೊಮ್ಯಾಂಟಿಕ್ ಫ್ಲಾಶ್ ಬ್ಯಾಕ್ ನ ನಿನ್ನೆ ರಾತ್ರಿ ನಾನು ಹೆಂಡತಿ ಹತ್ರ ಹೇಳ್ಬಿಟ್ಟಿಯಾ? ನಿಜವಾಗ್ಲು? ಖಂಡಿತವಲ್ಲ. ಹಾಗಿದ್ರೆ ನಿನ್ನೆ ರಾತ್ರಿ ದಿಕ್ಕಿಲ್ಲವ್ರ ತರ ವರಾಂಡದಲ್ಲಿ ಮಲಗಿದ್ರ? ಪಾಸ್ಟ್ ಇಸ್ ಪಾಸ್ಟ್, ನಡೆದಿದ್ದೆಲ್ಲ ಮರ್ತು ಬಿಡಿ ಅಂತ ಧೈರ್ಯ ಕೂಡ ಹೇಳಿದ್ಲು ನಿಮ್ ಮಗಳು. ನನ್ನ ಮಗಳು? ಮೈ ಡಿಯರ್ ಡಾಟರ್. ಎಸ್. ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ವಲ್ಲ. ಬ್ರೇಕು ನನಗೂ ನಂಬಕ್ ಆಗ್ತಿಲ್ಲ. ಅಳಿಮಯ್ಯ, ನೀನೆಲ್ಲೋ ಕನಸ್ಕೊಂಡಿದ್ದೀಯಾ? ತಕ್ಷಣ ಜಿಗಿಟ್ಕೊಂಡು ನನ್ಸು ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ. ಬ್ರೇಕ್ ಓಡ್ಸು ಜಡ್ಗನ. ಬ್ರೇಕು ನನಗೆ ಯಾಕೆ ಅವ್ರು ನಿಮ್ಮ ಮಗಳೇನ ಅಂತ ಅನುಮಾನ. ಸ್ಟಾರ್ಟ್ ಜಾಗಿಂಗ್. ಏನೇ ಪತ್ರಿಕಾ? ಆ ಸರ್ವಮಂಗಳ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ ಟೈಮ್ಗೆ ಇನ್ನು 5 ನಿಮಿಷ ಕಮ್ಮಿ ಇದೆ ಮೇಡಮ್. ಮದುವೆ ಮುಂಚೆ ನಡೆದಿದ್ದೆಲ್ಲ ಅತ್ತೆ ಹತ್ರ ನಿಜ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನನ್ನ ಮನಃಶಾಂತಿನೇ ಇರಲ್ಲ. ಮನಃಶಾಂತಿನೇ ಇರೋದಿಲ್ಲ. ಅಳಿಮಯ್ಯ, ಇದ್ರ ಇದ್ದಕ್ಕಿದ್ದಾಗ ಅರ್ಜೆಂಟ್ ಆಗಿ ಎಲ್ಲ ಹೊರಟಿದ್ದೀಯಾ? ಏನಿಲ್ಲ ಮಾವಯ್ಯ, ಅದು ಇಂಟರ್ವ್ಯೂ ನಲ್ಲಿ ಅತ್ತೆಯವ್ರು ಬರ್ದಿರೋ ಗ್ರಂಥ ಓದಿದೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಕ್ ಹೋಗ್ತಾ ಇದೀನಿ. ಈ ತರ ಸುಳ್ಳೆಲ್ಲ ಹೇಳ್ಕೊಟ್ಟಿದ್ದು ನಾನೇ ಅಂತಲೂ ಹೇಳ್ಬಿಡ್ತೀಯಾ? ಖಂಡಿತವಲ್ಲೂ ಹೇಳ್ತೀನಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಏನ್ ಸರ್, ಅದನ್ನ ಹೇಳೋವಾಗ ನಿಮ್ ಫ್ಲಾಶ್ ಬ್ಯಾಕ್ ಹೇಳ್ಬಿಡ್ತಾನೋ ಏನೋ? ಬಿಡ್ತಾನ? ಅವನು ಸಾಕ್ಷಾತ್ ಸತ್ಯ ಹರಿಶ್ಚಂದ್ರ, ಹೇಳೇ ಬಿಡ್ತಾನೆ. ಬಾಯಿ ಮುಚ್ಕೊ, ಇಲ್ಲಿಗೆ ಹೋಗ್ಬಿಟ್ಟಾತು. ಕಿವಿ ತಗೊಂಬ ಇಲ್ಲಿ.
ಇಲಿ ಹೋಗ್ಬಿಟ್ಟಾತು. ಆ ಪತ್ರಿಕಾ ಅತ್ತೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಏನು? ಅದನ್ನ ನಿಮ್ಮ ಎದುರುಗಡೆ ನಿಂತ್ಕೊಂಡು ಹೇಳೋದಕ್ಕೆ ನಂಗೆ ಸಂಕೋಚ ಆಗ್ತಾ ಇದೆ. ಕಣ್ಮುಚ್ಕೊಂಡು ಎಲ್ಲ ನಿಜನೂ ಹೇಳ್ಬಿಡ್ತೀನಿ. ಹ್ಮ್. ಅಯ್ಯೋ, ಹಲೋ ಸರ್ವಮಂಗಳ ಅವರ, ಒಂದ್ ನಿಮಿಷ ಮೇಡಮ್. ಹಲೋ, ಏನಿದು? ಓಕೆ ಮೇಡಮ್. ಏನಿದು? ಮತ್ತೆ ನೋಡು. ಹಾಗಾ? ಇದು ನಿಮ್ಗೆ ಹೇಳೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರ್ಲಿಲ್ಲ. ಹೌದಾ? ನಾನು ಹೇಳಿದಿಲ್ಲ ಕೇಳಿಸ್ಕೊಡ್ರಿ ತಾನೆ? ಕೇಳಿಸ್ಕೊಂಡೆ. ನನ್ನ ಕ್ಯಾರೆಕ್ಟರ್ ಓಕೆನಾ? ಓಕೆ ಓಕೆ. ಹಬ್ಬ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಬರ್ತೀನತ್ತೆ. ಅಯ್ಯೋ, ಮಾಮೂಲಿ ಇಡ್ಲಿನಾ? ಚೇಂಜ್ ಇದೆ. ಇದು ನಿಮ್ಗಲ್ಲ, ನಿಮಗಲ್ಲ, ಕೂತ್ಕೊಳ್ಳಿ. ಆ ವಡೆ, ಈರುಳ್ಳಿ ದೋಸೆ ನಮ್ಗೆ ಯಾಕಾಗ್ತಿಲ್ಲ? ಇದನ್ನೆಲ್ಲ ನೀನ್ ತಿನ್ಬಾರ್ದು ವಿಜಯ್. ಯಾಕೆ? ವಡೆನಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ. ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ, ಎದೆ ನೋವು ಬರುತ್ತೆ. ಅಯ್ಯೋ, ಈ ಚಟ್ನಿನಲ್ಲಿ ಉಪ್ಪು ಕಾರಣ ಇಲ್ಲ, ಎಲ್ಲೋ ಹಾಕದ್ ಮರ್ತಿರ್ಬೇಕಂತ ಕಾಣುತ್ತೆ. ಮತ್ತಿಲ್ಲ ರೀ, ಖಾರ ತಿನ್ನೋದ್ರಿಂದ ಗ್ಯಾಸ್ ಟ್ರಬಲ್, ಉಪ್ಪಿಂದ BP, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅತ್ತೆ, ಅಟ್ಲೀಸ್ಟ್ ಸಕ್ಕರೆ ಏನಾದ್ರೂ ಹಾಕೋಬೋದಾ? ಡಯಾಬಿಟಿಸ್ ಬರುತ್ತೆ. ಅಯ್ಯೋ ಅತ್ತೆ, ನನಗೆ BP, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ ಯಾವ್ದು ಇಲ್ಲ. ವಿಜಯ್, ಅವ್ಯಾವ ಸದ್ಯಕ್ಕೆ ನಿನಗಿಲ್ಲ. ಬಂದು ವಕ್ರಸ್ಕೊಂಡ್ಬಿಟ್ಟ ಅಂತ ಮುಂಜಾಗ್ರತಾ ಕ್ರಮ ತಗೋತಾ ಇದ್ದಾಳೆ ನಿಮ್ ಮತ್ತೆ, ಅಲ್ವೇನೆ? ಈ ಸಪ್ಪೆ ಚಟ್ನಿಲಿ ಇಡ್ಲಿ ಹಾಕಿ ತಿನ್ಲಿ. ನಿನಗ್ ಬರೀ ಸಪ್ಪೆ ಚಟ್ನಿನಾದ್ರೂ ಇದೆ, ನನಗ್ ಬರೀ ಇಡ್ಲಿ. ಅದು ಯಾವತ್ತಿಂದ? ನನ್ನ ಹೆಂಡತಿನ ಮದುವೆ ಆದಾಗಿಂದ ನನಗೆ ಬರೀ 2 ಇಡ್ಲಿ, ಜೊತೆಗೆ 1 ಲೋಟ ಹಾಲು, ಅದು ಸಕ್ಕರೆ ಇಲ್ಲದೆ ಇರೋದು. ಆದ್ರೂ ನಾನು ಆಗಿದ್ದೀನಿ, ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ಎಷ್ಟು ಆರೋಗ್ಯವಾಗಿದ್ದೀನಿ. 1 ಲಕ್ಷ ರೂಪಾಯಿ ಕೊಟ್ಟು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಹೆಂಡತಿ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದು. ದಟ್ ಮೀನ್ಸ್ ಹೆಂಡತಿ ಇಸ್ ಆಲ್ವೇಸ್ ಹೆಂಡತಿ. ಏನೇ ಹೇಳು? ಥ್ಯಾಂಕ್ಸು. ಥ್ಯಾಂಕ್ಸ್. ನಿಮ್ಮ ಅತ್ತೆಗೂ ಹೇಳೋ ಥ್ಯಾಂಕ್ಸ್. ನಂದು ಡಿಟ್ಟೋ. ಮೇಲ್ಸ್ ರೆಡಿ. ನಾವು ರೆಡಿ. ನಾನ್ ರೆಡಿ ಇಲ್ಲ. ಯಾಕೆ ಮಾವ? ನನ್ನ ಮಾಮೂಲಿ ಊಟ ಬಂದಿಲ್ಲ. ಇದೇನ್ ಮಾವ, ತಾಯಿ ಮಗಳಿಬ್ರು ಸ್ಪೆಷಲ್ ಆಗಿ ಅಡಿಗೆ ಮಾಡಿ ಕಳ್ಸಿದಾರೆ? ಅದೇ ಡಿಟ್ಟೋ 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 ಡಿಟ್ಟೋ. ಇದನ್ನು ತಿಂದ್ರೆ ಕೂತ್ಕೊಳ್ಳೋ ಆಗಿಲ್ಲ, ನಿಂತ್ಕೊಳ್ಳೋ ಆಗಿಲ್ಲ, ಎದ್ದು ಕೆಲಸ ಮಾಡೋ ಹಾಗಿಲ್ಲ. ಬ್ರೇಕು, ನಮ್ಮ ಮಾಮೂಲಿ ಹೋಟೆಲ್ಗೆ ಫೋನ್ ಮಾಡಿ ಸ್ಪೆಷಲ್ ಐಟಮ್ಸ್ ನ ಕ್ಯಾರಿಯಲ್ಲಿ ಕಳಿಸು ಅಂತ ಹೇಳು. ನಮ್ಮ ಒಳಿ ಮೈನು ಸ್ವಲ್ಪ ರುಚಿ ನೋಡಿ. ಏನಮ್ಮ ಇದು ಆರ್ಟ್ ಕೇಸ್ ಸಮೇತ ಬಂದ್ಬಿಟ್ಟಿದ್ಯಾ? ನನ್ ಬರ್ತ್ಡೇ ಸರ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಂದು ಡಿಟ್ಟೋ ಡಿಟ್ಟೋ ಡಿಟ್ಟೋ. ಥ್ಯಾಂಕ್ ಯು. ಕಡೆದ್ ನಂದು ಡಿಟ್ಟೋ. ನನ್ ಕೈಯಾರೆ ಮಾಡಿದ ಬಿರಿಯಾನಿ ಸರ್, ನಿಮ್ಗೋಸ್ಕರ ತಂದಿದ್ದೀನಿ. ಅಂದ್ರೆ ನಾವೆಲ್ಲ ಒಟ್ಟಾಗಿ ಬಿರಿಯಾನಿ ತಿಂತೀವ? ಅಲ್ವಾ ಮತ್ತೆ, ನಾವೆಲ್ಲರೂ ಒಟ್ಟಿ ಬಿರಿಯಾನಿ ತಿಂದ್ರೆ ಈ ಬೂಸಾನ ಯಾರು ತಿಂತಾರೆ? ನೀವು. ಬೇಕು ನನ್ನ ಮಗನೇ, ನಾನು ಅಳಿಮಯ್ಯ ಈ ಬಿರಿಯಾನಿ ತಿಂತೀವಿ ಹೇಳ ಮೇಲೆ ನೀನು ತಗೊಂಡೋಗಿ ಈ ಬೂಸನ ತಿನ್ನು. ಹೋಗ ಬಡ್ಸ ನೀನು. ಲೇ ಮಾಮೂಲಿ ಬೆಗರ್, ಬಾರೋ ಇಲ್ಲಿ. ಇವತ್ ನಿನಗೆ ಹಬ್ಬ ಕಣೋ. ಶ್ರೀಮಂತರ ಮನೆ ಊಟ ತಗೋ, ಉಡಾಯ್ಸು. ಅಮ್ಮ ಅವ್ರು ಮಾಡ್ದ ಅಡ್ಗೆನಾ? ಹೌದು, ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರೆ, ಈ ಊಟ ಕೊಟ್ಟು ನನ್ನ ಸಾಯಿಸ್ಬೇಡಿಯಪ್ಪ, ಕೈ ಮುಗಿತೀನಿ. 10 ರೂಪಾಯಿ ಕೊಡ್ತೀನಿ ತಗೋ. ದುಡ್ಡು ಊಟ ಇಲ್ಲ ಅಲ್ಲೇ ಇಲ್ಲೋದ. ಈ ಬೋಸಾನ ಯಾವನು ತಿಂತಾನೆ? ನಾನಿದೀನಲ್ಲ ಕರ್ಮ, ಈ ಮನೇಲಿ ಏನ್ ಉಳಿದ್ರು ತಿನ್ನೋಕೆ. ಅಯ್ಯಯ್ಯೋ.